ದೊಡ್ಡದೊಂದು ಸುದ್ದಿ. ಈ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದಂತಹ ಒಂದು ಇಂಟರ್ವ್ಯೂನಲ್ಲಿ ಈ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ಈ ಮೊದಲೇ ಸ್ಫೋಟಗೊಂಡಿತ್ತು. ಈಗ ಡಿಕೆಶಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ನಡುವೆ ಮತ್ತೆ ಜಟಾಪಟಿ ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಈ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾವ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆಶಿ ನಡುವೆ ಹಗ್ಗ ಜಗ್ಗಾಟ ಆಗ್ತಾ ಇದೆ, ಯಾವ ಕಾರಣಕ್ಕೆ ಭಿನ್ನಾಭಿಪ್ರಾಯ ಮೂಡ್ತಾ ಇದೆ, ಯಾವ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಲೋಕಸಭೆಗೆ ಕಳಿಸುವಂತ ಪ್ರಯತ್ನಗಳಾಗ್ತಾ ಇದೆ, ಎಲ್ಲದಕ್ಕೂ ಕೂಡ ಆ ಟೆಂಡರ್ ಒಂದೇ ಕಾರಣ. ವೀಕ್ಷಕರೇ, ಇದು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಬೇಕಾದಂತಹ ಟೆಂಡರ್. 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸತೀಶ್ ಜಾರಕಿಹೊಳಿ ಹೇಳೋದು ಅದನ್ನ ರಾಷ್ಟ್ರೀಯ ರಸ್ತೆ ಪ್ರಾಧಿಕಾರದ ಮೂಲಕ ಮಾಡಿದ್ರೆ ಲಾಭ ಆಗತ್ತೆ. ಆದರೆ ಡಿಕೆಶಿ ಅವರಿಗೆ ಅದನ್ನ ಖಾಸಗಿಯವರ ಮೂಲಕ ಮಾಡಬೇಕು ಅನ್ನುವಂಥ ಆಸೆ ಇದೆ. ಯಾಕೆ ಅನ್ನುವಂಥ ಪ್ರಶ್ನೆ. ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಹೈವೇ ಅಥಾರಿಟಿ ಮೂಲಕ ಮಾಡಿದ್ರೆ ಅದು ನಮಗೆ ದಕ್ಕತ್ತೆ. ಆದರೆ ಖಾಸಗಿಯವರಿಗೆ ಮಾಡಿದ್ರೆ ಅವರ ಇಂಗಿತ ಏನಪ್ಪ ಅಂತಂದರೆ, ಖಾಸಗಿಯವರ ಮೂಲಕ ಮಾಡಿದರೆ ಅದು ಕಮಿಷನ್ ಹೊಡೆಯುವಂಥ ಒಂದು ಐಡಿಯಾ ಅನ್ನುವಂಥದ್ದು ಅವರ ಇಂಡೈರೆಕ್ಟ್ ಆರೋಪ. BBMP ಮೂಲಕ ಗ್ಲೋಬಲ್ ಟೆಂಡರ್ಗೆ ಡಿಕೆಶಿ ತಯಾರಿ ಮಾಡ್ತಾ ಇದ್ದಾರೆ. ಇದು ಖಾಸಗಿ ಮೂಲಕ ಆಗತ್ತೆ. ಇದರಿಂದ ರಾಜ್ಯಕ್ಕೇನು ಲಾಭ ಇಲ್ಲ. ನ್ಯಾಷನಲ್ ಹೈವೇ ಅಥಾರಿಟಿ ಮೂಲಕ ಮಾಡಿ. ಈವನ್ PWD ನಾವಲ್ಲ, ನನಗೇನು ಅದರಿಂದ ಲಾಭ ಆಗೋದಿಲ್ಲ. ಆದರೆ ನಾವು PWD ಇಲಾಖೆ ನೇರವಾಗಿ ಕೇಂದ್ರ ಸಚಿವರನ್ನ ಭೇಟಿಯಾಗಿ ನಿತಿನ್ ಗಡ್ಕರಿ ಅವರು ಕೂಡ ಇದರ ಬಗ್ಗೆ ತೀವ್ರ ಆಸಕ್ತಿ ಹೊಂದಿದ್ದಾರೆ. ಸರ್ಕಾರದ ಮಟ್ಟದಲ್ಲೇ, ಕೇಂದ್ರ ಸರ್ಕಾರದ ವತಿಯಿಂದಲೇ ಆಗೋದಿದ್ರೆ ಒಳ್ಳೆಯದಲ್ವಾ, ಖಾಸಗಿಯಾಗಿ ಯಾಕೆ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ನೇರ ಆರೋಪ. ನಾನು ನಿಮಗೆ ಇದರ ಬಗ್ಗೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಹೇಳಿದಂಥ ಕ್ಲಿಪ್ಪಿಂಗ್ಸ್ ನಿಮಗೆ ನಾನು ತೋರಿಸ್ತೀನಿ. ಇದೇ ಕಾರಣಕ್ಕಾಗಿ ಇವರಿಬ್ಬರ ನಡುವೆ ಜಟಾಪಟಿ ಆಗಿತ್ತು ಅಂತ ಹೇಳಿ 2 ತಿಂಗಳ ಹಿಂದೆನೇ ಈ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ. 2 ತಿಂಗಳ ಹಿಂದೆ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂಥ ಹೇಳಿಕೆಯನ್ನು ಮತ್ತೊಮ್ಮೆ ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ಕೋಲ್ಡ್ ವಾರ್ಗೆ 50,000 ಕೋಟಿ ರೂಪಾಯಿ ವೆಚ್ಚದ ಟನಲ್ ನಿರ್ಮಾಣ ಅಂತಂದರೆ ನಿಮಗೆ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಅಂಡರ್ಗ್ರೌಂಡ್ ರೋಡ್ 11 ಕಡೆ ಅಂಡರ್ಗ್ರೌಂಡ್ ರೋಡ್ ಇರುತ್ತೆ. ಆ ಅಂಡರ್ಗ್ರೌಂಡ್ ರೋಡನ್ನು ರಾಷ್ಟ್ರೀಯ ಪ್ರಾಧಿಕಾರ, ನ್ಯಾಷನಲ್ ಹೈವೇ ಪ್ರಾಧಿಕಾರ, ಅದರ ಮುಖ್ಯಸ್ಥರಾಗಿರುವಂತಹ ಸಚಿವ ಗಡ್ಕರಿ ಅವರು ನಾನು ಮಾಡಿಕೊಡೋದಕ್ಕೆ ಉತ್ಸುಕನಾಗಿದ್ದೇನೆ, ಜೊತೆಗೆ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಕೂಡ ಮಾಡಿದ್ದಾರೆ. ನೋಡಿ, ಒಂದು ರಸ್ತೆ, ಒಂದು ಮೇಲ್ಸೇತುವೆ, ಇದೆಲ್ಲವೂ ಕೂಡ PWD ಇಲಾಖೆಯ ಮುಖಾಂತರ ನಡೆಯೋದು. ಆದರೆ ಕೇಂದ್ರ ಯಾವಾಗ ಇಂಟರ್ಫಿಯರ್ ಆಗುತ್ತೆ ಆಗ PWD ಇಲಾಖೆ ಏನು ಕೆಲಸ ಮಾಡಬೇಕಾಗಿಲ್ಲ. ಆ ಜಾಗ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು, ಕೇಂದ್ರವೇ ಮಾಡಿಕೊಡುತ್ತೆ. ಹಾಗಾಗಿ ತಲೆನೋವೇ ಇಲ್ಲ, ಎಲ್ಲವನ್ನು ಕೂಡ ಕೇಂದ್ರ ನೋಡ್ಕೊಳ್ಳುತ್ತೆ. ಈ ನಡುವೆ ಗ್ಲೋಬಲ್ ಟೆಂಡರ್ ಯಾಕೆ? ಗ್ಲೋಬಲ್ ಟೆಂಡರ್ ಆದಾಗ ಏನಾಗುತ್ತೆ, ಯಾರಿಗೆ ಗ್ಲೋಬಲ್ ಟೆಂಡರ್ ಸಿಗತ್ತೆ ಆತ ಕಮಿಷನ್ ಕೊಡಬೇಕಾಗತ್ತೆ ಅನ್ನುವಂಥ ಇಂಡೈರೆಕ್ಟ್ ಆರೋಪ ಡಿಕೆಶಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಅವತ್ತು 25 ಶಾಸಕರನ್ನು ಅಥವಾ ದುಬೈಗೆ ಹೋಗುವ ವಿಚಾರ ಅಥವಾ ತನ್ನ ಕುಟುಂಬದವರಿಗೆ ಟಿಕೆಟ್ ವಿಚಾರ ಎಲ್ಲವೂ ಕೊಂಕಾಗ್ತಾ ಇರೋದು ಇದೇ ಕಾರಣಕ್ಕೆ. ಯಾಕೆ ಅಂತಂದರೆ 50,000 ಕೋಟಿಯ ಬಜೆಟ್ ಇರುತ್ತೆ. ಇದು 50,000 ಕೋಟಿ ಬಜೆಟ್. ಇದು 50,000 ಕೋಟಿ ಬಜೆಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಇಡೀ ಗ್ಯಾರಂಟಿ ಯೋಜನೆ ಏನಿದೆ, ಗ್ಯಾರಂಟಿ ಯೋಜನೆ ದುಡ್ಡು, 1 ವರ್ಷದ ದುಡ್ಡು, ಅದರ ಬಜೆಟ್. ಈ ಹಿಂದೆ ಇದು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್. ಇದು 2 ತಿಂಗಳ ಹಿಂದೆ
ಈ ಸುದ್ದಿಯನ್ನು ರಿಪಬ್ಲಿಕನ್ನ ಬ್ರೇಕ್ ಮಾಡಿತ್ತು. ಬನ್ನಿ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಮೀಟಿಂಗ್ ಇದ್ರೆ ನಮ್ಮ ಸ್ಟೇಟಿಗೆ ಸಂಬಂಧಪಟ್ಟಂತೆ ಸುಮಾರು 20 ರಸ್ತೆಗಳು ಭಾಳ ದಿನಗಳಿಂದ 12 ವರ್ಷದಿಂದ ಲಾಂಗ್ ಪೆಂಡಿಂಗ್ ಇದೆ, ನ್ಯಾಷನಲ್ ಹೈವೇ. ಸೊ ನಮ್ಮ ಸ್ಟೇಟ್ನಿಂದ ಅದಕ್ಕೆ ಕೆಲವು ಇನ್ನು ಪರ್ಮಿಷನು, ಕೆಲವರಿಗೆ ಫಾರೆಸ್ಟು, ಲ್ಯಾಂಡ್ ಎಕ್ವಿಷನು, ಬೇರೆ ಬೇರೆ ಇಶ್ಯೂಗಳಿಂದ ನಿಂತಿದೆ. ಅದಕ್ಕಾಗಿ 3 ಮಂತ್ಸ್ ಟೈಮ್ ತೊಗೊಂಡು 3 ತಿಂಗಳಲ್ಲಿ ಅದನ್ನೆಲ್ಲ ಸರಿ ಮಾಡಿಕೊಡ್ತೀವಿ. ಸೊ ಸರಿ ಮಾಡಿಕೊಡ್ತೀವಿ, ನೀವು ಕೆಲಸ ಪ್ರಾರಂಭ ಮಾಡಕ್ಕೆ ಹೇಳಿದ್ದೀವಿ. ಸೊ ಈಗ ಅದ್ರ ಬಗ್ಗೆ ನಾವು ಕೂಡ ಬೆಂಗಳೂರಲ್ಲಿ ಸಭೆ ಮಾಡಿದ್ದೀವಿ. ಆದಷ್ಟು ಬೇಗ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಟನಲ್ ನೋಡ್ಬೇಕು, ಅದು ಇನ್ನೂ ನಾನು ಹೇಳಿದರೆ CM ಅವ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಬೇಕು ಮುಂದೆ, ಅದಕ್ಕೆ ನೆಕ್ಸ್ಟ್ ಸ್ಟೆಪ್ಪು. ಅಲ್ಲಿವರೆಗೆ ಅದು ಹಾಗೆ ಅವ್ರು ಇಂಟ್ರೆಸ್ಟ್ ಇದ್ದಾರೆ ಮಾಡಲಿಕ್ಕೆ. ಅದು ನಮ್ಮಿಂದ ಅವರಿಗೆ NOC ಬೇಕಷ್ಟೇ, ಅದನ್ನು ನೋಡಿ. ಅದೇ ಹೇಳಿದಲ್ಲ, 2 ಕಡೆ ಅವಕಾಶ, BBMP ಮಾಡಲಿಕ್ಕೆ ಅವಕಾಶ ಇದೆ, ನ್ಯಾಷನಲ್ ಹೈವೇದವ್ರು 2ಕ್ಕೂ ಅವಕಾಶ ಇದೆ. ಈಗ ಅವರೇನೋ ಟ್ರಯಲ್ ನೀವು ಹೇಳ್ದಂಗೆ ಮಾಡಲಿಕ್ಕೇನೋ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಗಮನಕ್ಕಿಲ್ಲ, ಯಾಕಂದ್ರೆ ಇಲಾಖೆ ಬೇರೆ ಇದೆ. ಅದು ನಮಗೆ ಅಲ್ಲ, ನಾವು ಮಾಡ್ತಾರೆ, ನ್ಯಾಷನಲ್ ಹೈವೇದವ್ರು ಇಂಟ್ರೆಸ್ಟ್ ಇರ್ತಾರೆ. ಅವ್ರು ಹೇಳಿದ್ದು ನಾವು ಹೋದಾಗ ನಾವು ಇಂಟ್ರೆಸ್ಟ್ ಅದೀಗ ಮಾಡ್ತೀವಿ, ನೀವು ಕೊಟ್ಟರೆ ಅಂತ. ಸೊ ಅಂತೇಳಿ BBMP ಮಾಡ್ತಿದ್ರೆ ಅದೇನು ಮಾಡಲಿಕ್ಕಾಗಲ್ಲ, ಅವರೇ ಮಾಡ್ತಾರೆ. ಗೋವಾದಲ್ಲಿ ಮೀಟಿಂಗ್ ಇತ್ತು